ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಗೈಸ್ ಏನಂದರೆ ರಿಫ್ಲೆಕ್ಸ್ಗೆ ಸ್ವಲ್ಪ ಜಾಸ್ತಿ ಓವರ್ ಆ್ಯಕ್ಷನ್ ಆಗಿಬಿಡ್ತದೆ. ಏನಂದರೆ ಗೈಸ್, ಇವಾಗ ಈ ಇನ್ಫ್ಲೂಯೆನ್ಸರ್ ಅದು ಇದು ಅಂತೆಲ್ಲ ಮಾತಾಡ್ತಾರಲ್ಲ, ಇದೇ ಅಂದ್ಕೊಳ್ಳಿ. ಇವಾಗ ನಾನು ಮನೆಗೆ ಹೋಗಿ ಹೇಳ್ತೀನಿ, ಅಮ್ಮ ನಾನು ಈ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಅಂತ. ಈ ಥರ ರಿಯಾಕ್ಷನ್ ಇರುತ್ತೆ. ಅದೇ ಇವಾಗ ನಾನು ಆ ಜಾಬ್ ಈ ಜಾಬ್ ಅಂದರೆ ನಾನೆಲ್ಲ ಹ್ಯಾಪಿ. ಏನಂತ ಗೊತ್ತಾ ಗೈಸ್, ನೀವು ಮನೆಗೆ ಪ್ರೂವ್ ಮಾಡಿದಾಗೆ ಅವರು ಬಿಡ್ತಾರೆ ನಿಮಗೆ ಎಲ್ಲ ಮಾಡೋಕ್ಕೆ. ಪ್ರೂವ್ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ, ನೀವು ಈ ಕಂಟೆಂಟ್ ಕ್ರಿಯೇಷನಿಂದ ಅರ್ನಿಂಗ್ ಮಾಡಿಕೊಡಿ, ಅವಾಗ ನೋಡಿ ಅವಾಗ ಸಿಗೋ ಮರ್ಯಾದೆ ಬೇರೆ. ಇವಾಗ ಅದೇ ಈ ಥರ ಮರ್ಯಾದೆ ಕೊಡ್ತಾರಲ್ಲ, ಆ ಥರ ಮರ್ಯಾದೆ ಗೈಸ್. ಸೊ ದೊಡ್ಡ ಇನ್ಫ್ಲೂಯೆನ್ಸರು ಸಮೀರ್ ಬ್ರೋ ಅಂತ ಇದರೆಲ್ಲ ಇರ್ತಾರಲ್ಲ ಬಾಯ್, ಅವರೆಲ್ಲ ಸುಮ್ಮನೆ ಇಲ್ಲ. ಯಾರಿಗೂ ಇವಾಗ ಈ ಜಾಬ್ ಸಿಗಬೇಕಂದ್ರೆ 3 years 4 years ಕಾಯ್ಬಿಡೋ ಜಾಬ್ ಸಿಗುತ್ತೆ. ಹಂಗೆ ಕಂಟೆಂಟ್ ಕ್ರಿಯೇಷನಲ್ಲೂ ಹಂಗೆ ಸಿಗೋಲ್ಲ. ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಅದೇ ಸಿಗುತ್ತೆ, ಈ ಜಾಬ್ಗಿಂತ ಬೇಗನೆ ಸಿಗುತ್ತೆ, ಬಟ್ ಕನ್ಸಿಸ್ಟೆನ್ಸಿ ಇದ್ದರೆ ಗೈಸ್ ಮೇಲೆ ಹೋಗೋದು. ಇಲ್ಲ ಏನೂ ಆಗಲ್ಲ. ಲಕ್ಷ ಜನ ಕಂಟೆಂಟ್ ಕ್ರಿಯೇಷನ್ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ, ಜಾಬ್ ಹುಡುಕ್ತಾರೆ, ಅವ್ರಿಗೆ ಜಾಬ್ ಸಿಗ್ತಿಲ್ಲ. ಕಂಟೆಂಟ್ ಕ್ರಿಯೇಷನ್ಗೂ ಅಷ್ಟೇ ಸಿಗ್ತಿಲ್ಲ, ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಗೈಸ್. ಸೊ ಬರ್ರಿ ನನ್ನ ಜೊತೆ, ನಾನು ಬೆಳೀತೀನಿ, ನೀವು ಬೆಳೆಯೋಣ. ಸೊ ಇವತ್ತಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಫ್ಯಾಮಿಲಿ ಗೈಸ್. ಲವ್ ಯು ಟು ವಾಚಿಂಗ್ ದಿಸ್. ಕಮ್ ಆನ್, ನಾಳೆಯಿಂದ ನನ್ನ ಕಂಟೆಂಟ್ ನೋಡ್ತಾ ಇರಿ.